ಬಟ್ ಸುದೀಪ್ ಸರ್ ಒಂದ್ಸತಿ ಅವ್ನಿಗೆ ಬೈಬೇಕು ಅನ್ನೋ ತುಂಬಾ ಆಸೆ ಇದೆ. ನನಗೆ ಪರ್ಸನಲ್ ಆಗಿ ಗೊತ್ತಿಲ್ಲ ಯಾವಾಗ ಬೈತಾರೆ ಅಂತ ಹೇಳ್ಬಿಟ್ಟು. ಸುದೀಪ್ ಸರ್ ಏನಾರ ನೋಡಿದ್ರೆ ದಯವಿಟ್ಟು ಇದನ್ನೊಂದು ಎಡಿಸ್ಕೊಡಿ ನನಗೋಸ್ಕರ ಅಷ್ಟೇ ಹೇಳೋದು ನಾನು. ಈ ಸಲದ ಬಿಗ್ ಬಾಸ್ ಶೋ ಹಾಳಾಗಿದ್ದೆ ಸಂಗೀತ ಮತ್ತು ವಿನಯ್ ಅವರಿಂದ ಅಂತ. ಇಲ್ಲ ಅವರಿಬ್ರಿಂದ ಅಂತಲ್ಲ, ಇಟ್ಸ್ ಲೈಕ್ ಎಲ್ಲರೂ ಒಬ್ಬರಿಂದಲೂ ಏನು ತಪ್ಪು ಮಾಡೋಕ್ಕಾಗಲ್ಲ. ಮಿಸ್ ಮಾಡ್ದಲೇ 9 ಬಿಗ್ ಬಾಸ್ ಶೋಸ್ ಕೂಡ ನೋಡಿದ್ದೀವಿ. ಯಾವೊಂದು ಶೋ ಇದೆ ಈ ಬಿಗ್ ಬಾಸ್ 10 ಏನಿದೆಲ್ಲ ತುಂಬ ವರ್ಸ್ಟ್ ಆಗಿ ನಡೀತಿದೆ. ಈ 10th ಸೀಸನ್ ಇನ್ನೂ ತುಂಬಾ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಒಂದು ಫನ್ ಎಲಿಮೆಂಟ್ ಇಲ್ಲ, ಒಂದು ಎಂಜಾಯ್ಮೆಂಟ್ ಇಲ್ಲ. ಮಾತಿದ್ರೆ ಜಗಳ, ಕಿರಿಕು, ಕೂಗಾಟ, ಕಿರ್ಚಾಟ, ಅಳೋದು. ನಮಗೇನು ಈ ಸತಿ ಹುಡುಗಿ ವಿನ್ ಆಗ್ಬೇಕು ಅಂತ ಭಾಳ ಆಸೆ ಇದೆ. ನೋಡೋಣ, ಹೋಪ್ಫುಲಿ ಅಂತ ಹುಡುಗಿನ ವಿನ್ ಮಾಡಿಸ್ತಾರೆ. ನಮಗೆ ಕಾರ್ತಿಕ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಮೇಡಮ್, ನೀವು ಸಂಗೀತ ಅವರು ಇತ್ತೀಚೆಗೆ ಕ್ಯಾಮ್ರಾ ಮುಂದೆ ಅಳೋದೇ ಶುರು ಮಾಡಿದ್ದಾರೆ ಅಂತ. ಯಾಕಂದ್ರೆ ಅವ್ರು ತುಂಬಾ ಟಾರ್ಗೆಟ್ ಆಗಿದ್ದಾರೆ. ಅದಕ್ಕೆ ಟಾರ್ಗೆಟ್ ಅಂತ ಏನಿಲ್ಲ, ಅದು ಹೋಗಿ ಬಂದಿರೋದ್ರಿಂದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಂದ ಅವಳಿಗೆ ಆ ಥರ ಫೀಲ್ ಆಗ್ತಾ ಇರ್ಬೋದು. ಅದರಿಂದ ಆ ಥರ ಅವ್ಳು ಫೀಲ್ ಆಗ್ತಾ ಇರ್ಬೋದು. ಕಾರ್ತಿಕ್ ಅವ್ರನ್ನ ಬಕೆಟ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಚೆನ್ನಾಗಂತೀರಾ? ಸ್ಟೇಟ್ಮೆಂಟ್ ತಪ್ಪು ಅದು ಆಕ್ಚುಲಿ. ಸಂಗೀತ ಅವರು ಬೇಕಂತಾನೆ ಕೆದರ್ಕೊಂಡು ಜಗಳಕ್ಕೆ ಹೋಗ್ತಾರೆ ವಿನಯ್ ಅವ್ರ ಹತ್ರ. ಇಲ್ಲ ಏನಿಲ್ಲ, ಅದು ಫಸ್ಟ್ ಇಂದಾನು ಬಂದಿರೋದು ರೈವಲ್. ಅದು ಗೊತ್ತಿಲ್ಲ ಮಹಾದೇವ್ ಅದು ಹೆಂಗೆ ಅವ್ರಿಬ್ರು ಜೊತೆಗೆ ಮಾಡಿದಾರೆ ಅಂತ ಇದುವರೆಗೂ ಗೊತ್ತಿಲ್ಲ. ಇದ್ಯಾವ ಕಾಯಿಲೆ ಇತ್ತೀಚೆಗೆ ಒಬ್ಬೊಬ್ಬರೇ ಮಾತಾಡೋದು ಅದೇ ಅಂತೇಳಿ ಸಿಕ್ಕಾಪಟ್ಟೆ ಟ್ರೋಲು ಮಾಡ್ತಾ ಇದ್ದಾರೆ, ಮೀಮ್ಸು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಮಾತಾಡೋದು ಅದೆಲ್ಲಿಂದ ಬಂತು ಅಂತ. ಅದೇ ಇವಾಗ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಕ್ಯಾಮ್ರಾದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಗೋಸ್ಕರನೇ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಟಾಕ್ ಅಂತ. ಕ್ಯಾಮ್ರಾಗೋಸ್ಕರನೇ ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ, ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಫೀಲಿಂಗ್ಸ್ನ ಹೊರಗೆ ಹಾಕಕ್ಕೆ ಅದೊಂದು ವೇ ಅಂತ ತೋರಿಸ್ಕೊತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀವಿ, ಡೈಲಿ ನೋಡ್ತೀವಿ. ಮಿಸ್ ಮಾಡ್ದಲ್ಲ ಯಾರು ವಿನ್ ಆಗ್ತಾರೆ ಅಂತೆಲ್ಲ ಹೇಳಕ್ಕಾಗಲ್ಲ. ಬಿಕಾಸ್ ಒಂದೊಂದು ಥರ ತೋರಿಸ್ತಾರೆ. ಒಂದ್ಸತಿ ಸಂಗೀತನ ಬಾಡಾಗಿ ತೋರಿಸ್ತಾರೆ, ಒಂದ್ಸತಿ ವಿನಯ್ನ ಬಾಡಾಗಿ ತೋರಿಸ್ತಾರೆ. ಯಾರನ್ನ ಇಲ್ಲ ಅವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ, ನಮ್ಗೇನಿಲ್ಲ. ಇವಾಗ ನಮ್ರತನು ಯಾಕೋ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನೋಡೋಣ, ನಮ್ಗೇನು ಈ ಸತಿ ಹುಡುಗಿ ವಿನ್ ಆಗ್ಬೇಕು ಅಂತ ಬಹಳ ಆಸೆ ಇದೆ. ನೋಡೋಣ, ಹೋಪ್ಫುಲಿ ಅಂತ ಹುಡುಗಿನ ವಿನ್ ಮಾಡಿಸ್ತಾರೆ. ನಮಗೆ ಕಾರ್ತಿಕ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಮೇಡಮ್, ನೀವು ಅಲ್ಲಿ ಬನ್ನಿ, ನೀವು ಕಾಣಿಸ್ಕೊಳ್ತೀವಿ ಅಲ್ಲಿ ವಿನಯ್ ಮತ್ತೆ ಕಾರ್ತಿಕ್ ಇರ್ತಾರೆ. ಅಥವಾ ತಪ್ಪಿದ್ರೆ ಯಾರು ಸಂತೋಷ್ ಸಂಗೀತ ಅವರು ಇತ್ತೀಚೆಗೆ ಕ್ಯಾಮ್ರಾ ಮುಂದೆ ಅಳೋದೇ ಶುರು ಮಾಡಿದ್ದಾರೆ ಅಂತ. ಯಾಕಂದ್ರೆ ಅವ್ರು ತುಂಬಾ ಟಾರ್ಗೆಟ್ ಆಗಿದ್ದಾರೆ. ಅದಕ್ಕೆ ಟಾರ್ಗೆಟ್ ಅಂತ ಏನಿಲ್ಲ, ಅದು ಹೋಗಿ ಬಂದಿರೋದ್ರಿಂದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಂದ ಅವಳಿಗೆ ಆ ಥರ ಫೀಲ್ ಆಗ್ತಾ ಇರ್ಬೋದು. ಅದರಿಂದ ಆ ಥರ ಅವ್ಳು ಫೀಲ್ ಆಗ್ತಾ ಇರ್ಬೋದು. ಬಟ್ ಹೇಳಕ್ಕಾಗಲ್ಲ ಅಲ್ವಾ, ಒಂದ್ಸತಿ ಆ ಥರ ಹರ್ಟ್ ಆಗಿದೆ. ಮತ್ತೆ ಯಾರೂ ಹೋಗ್ಬಿಟ್ಟು ಅವಳನ್ನ ಕನ್ಸೋಲ್ ಮಾಡಿಲ್ಲ. ಅದೊಂದು ರೀಸನಿಂದ ಅವಳಿಗೆ ಹರ್ಟ್ ಆಗ್ತಿರ್ಬೋದು ಅಷ್ಟೇ. ಬಟ್ ಏನಿಲ್ಲ, ಅವ್ರು ಇದ್ರೆ ಖಂಡಿತ ಅವರು ಕೂಡ ಫಿನಾಲೆಯಲ್ಲಿ ಇರ್ತಾರೆ. ಕಾರ್ತಿಕ್ ಅವ್ರನ್ನ ಬಕೆಟ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಚೆನ್ನಾಗಂತೀರಾ? ಸ್ಟೇಟ್ಮೆಂಟ್ ತಪ್ಪು ಅದು ಆಕ್ಚುಲಿ. ಯಾಕಂದ್ರೆ ಅವಳು ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡಿದ್ಮೇಲೆ, ನೀನು ನನ್ನನ್ನು ನಾಮಿನೇಟ್ ಮಾಡಿದೆ, ನನ್ನನ್ನು ಸೇವ್ ಮಾಡಿಲ್ಲ ಅಂತ ಅಷ್ಟೆಲ್ಲ ಮಾತಾಡಿದ್ಮೇಲೆ ಅವಳು ಲಾಯಲ್ ಆಗಿರ್ಬೇಕಾಗಿತ್ತು. ಫ್ರೆಂಡ್ ಅಂತ ಹೇಳಿದಾಗ ಅವಳು ಬಕೆಟ್ ಅಂತ ಹೇಳಿದ್ದು ತಪ್ಪು. ಬಟ್ ಅವಳು ಹೇಳಿಲ್ಲ ಅಂತಾನು ವಾದ ಮಾಡೋದು ವಿಚ್ ಇಸ್ ನಾಟ್ ಕರೆಕ್ಟ್. ಬಕೆಟ್ ಅಂತ ಏನಿಲ್ಲ, ಅವ್ನ ಫ್ರೆಂಡ್ಶಿಪ್ನ ಅವನು ಉಳಿಸ್ಕೊತಾ ಇದ್ದಾನೆ. ಅವ್ನು ಸಂಗೀತ ಜೊತೆನೂ ಚೆನ್ನಾಗಿದ್ದಾನೆ, ವಿನಯ್ ಜೊತೆನೂ ಚೆನ್ನಾಗಿದ್ದಾನೆ. ಜಗಳ ಅಂತ ಬಂದಾಗ ಎಲ್ಲರ ಜೊತೆನೂ ಜಗಳ ಆಡಲೇಬೇಕು. ಯಾಕಂದ್ರೆ ಅವ್ರು ಆಡ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಅವ್ರು ಏನಂತ ತೋರಿಸ್ಬೇಕಾಗುತ್ತೆ. ಸಂಗೀತ ಅವರು ಬೇಕಂತಾನೆ ಕೆದರ್ಕೊಂಡು ಜಗಳಕ್ಕೆ ಹೋಗ್ತಾರೆ ವಿನಯ್ ಅವ್ರ ಹತ್ರ. ಇಲ್ಲ ಏನಿಲ್ಲ, ಅದು ಫಸ್ಟ್ ಇಂದಾನು ಬಂದಿರೋದು ರೈವಲ್. ಅದು ಗೊತ್ತಿಲ್ಲ ಮಹಾದೇವ್ ಅದು ಹೆಂಗೆ ಅವ್ರಿಬ್ರು ಜೊತೆಗೆ ಮಾಡಿದಾರೆ ಅಂತ ಇದುವರೆಗೂ ಗೊತ್ತಿಲ್ಲ. ಅವ್ರು ನಿಜವಾಗ್ಲೂ ಮಾಡಿದಾರ, ಮನಸ್ಫೂರ್ತಿಯಾಗಿ ಮಾಡಿದಾರ ಅನ್ನೋದೇ ಡೌಟ್ ನಮಗೆ. ಬಟ್ ಏನಿಲ್ಲ, ಅವ್ರು ಆಟ ಆಡಬೇಕು ಅಷ್ಟೇ. ಅವ್ರು ನನ್ನನ್ನು ಟಾರ್ಗೆಟ್ ಮಾಡ್ತಾರೆ, ಇವ್ರು ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳೋದು ತಪ್ಪು. ಆ್ಯಕ್ಚುಲಿ ಟಾರ್ಗೆಟ್ ಮಾಡೋ ಥರ ಅವಳು ಮಾಡ್ಕೋತಾ ಇರೋದು. ಎಲ್ಲರೂ ಹಂಗೆ ಮಾತಾಡ್ತಿದ್ದಾರೆ. ಇಲ್ಲ ನೀವ್ಯಾಕೆ ಸಿರಿ ಮ್ಯಾಮ್ ಇದ್ದಾರೆ ತಾನೆ, ಅವ್ರನ್ನ ಯಾಕೆ ಯಾರು ಟಾರ್ಗೆಟ್ ಮಾತಾಡ್ತಿಲ್ಲ? ಅವರು ಮಾತಾಡೋ ಟೈಮಲ್ಲಿ ಮಾತಾಡ್ತಿದ್ದಾರೆ ಅಲ್ವಾ. ಏನಿಲ್ಲ, ನಾವು ಎಷ್ಟು ಕರೆಕ್ಟಾಗಿ ಇರ್ತೀವಿ ಅನ್ನೋದು ನಾವು ಪ್ರೂವ್ ಮಾಡಬೇಕು. ಅವ್ರು ನನ್ನನ್ನು ಟಾರ್ಗೆಟ್ ಮಾಡಲಿ, ಅವ್ರು ನನ್ನನ್ನು ನೋಡಲಿ ಅಂತ ಮಾತಾಡ್ತಾ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಜನ ಹೊರಗಡೆ ಕಳಿಸ್ತಾರೆ ಅಷ್ಟೇ. ಇದ್ಯಾವ ಕಾಯಿಲೆ ಇತ್ತೀಚೆಗೆ ಒಬ್ಬೊಬ್ಬರೇ ಮಾತಾಡೋದು ಅದೇ ಅಂತೇಳಿ ಸಿಕ್ಕಾಪಟ್ಟೆ ಟ್ರೋಲು ಮಾಡ್ತಾ ಇದ್ದಾರೆ, ಮೀಮ್ಸು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಮಾತಾಡೋದು ಅದೆಲ್ಲಿಂದ ಬಂತು ಅಂತ. ಅದೇ ಇವಾಗ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಕ್ಯಾಮ್ರಾದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಗೋಸ್ಕರನೇ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಟಾಕ್ ಅಂತ. ಕ್ಯಾಮ್ರಾಗೋಸ್ಕರನೇ ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ, ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಫೀಲಿಂಗ್ಸ್ನ ಹೊರಗೆ ಹಾಕಕ್ಕೆ ಅದೊಂದು ವೇ ಅಂತ ತೋರಿಸ್ಕೊತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಫಸ್ಟಿಗೆಲ್ಲ ಕಾರ್ತಿಕ್ ಅವ್ರ ಹತ್ರ ಹೇಳ್ಕೊತಿದ್ರು, ಇಲ್ಲಾಂದ್ರೆ ತನಿಷ್ ಅವ್ರ ಹತ್ರ ಹೇಳ್ಕೊತಿದ್ರು. ಬಿಕಾಸ್ ಅವ್ರಿಗೂ ಗೊತ್ತಾಯ್ತಲ್ಲ ಯಾರ್ಯಾರ ಫೇಸ್ ಏನೇನು ಇರುತ್ತೆ ಅಂತ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಇವಾಗ ನಾವು ಕ್ಯಾಮ್ರಾದಲ್ಲಿ
ಅಲ್ಲಿ ಮಾತಾಡೋದ್ರಿಂದ ನಮಗೆ ವಾಪಸ್ ರಿಯಾಕ್ಷನ್ ಸಿಗಲ್ಲ. ಸೊ ದಟ್ ಈಸ್ ದ ಬೆಸ್ಟ್ ವೇ ಟು ಥ್ರೋ ಔಟ್ ಆಲ್ ದ ಫೀಲಿಂಗ್ಸ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ, ಇಟ್ ಈಸ್ ಅ ಫ್ಯಾಮಿಲಿ ಶೋ. ಪ್ರತಿಯೊಬ್ರು ಕುತ್ಕೊಂಡು ನೋಡ್ತಾರೆ, ಮಕ್ಕಳಿಂದ ಹಿಡಿದು ಪ್ರತಿಯೊಬ್ರು. ಇಷ್ಟು ಸೀಸನ್ ಏನು ನಡ್ಕೊಂಡು ಬಂದಿದೆಯಲ್ಲ ಅದು ತುಂಬಾ ಡಿಫ್ರೆಂಟ್ ಆಗಿತ್ತು. ಈ 10th ಸೀಸನ್ ಇನ್ನೂ ತುಂಬಾ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಒಂದು ಫನ್ ಎಲಿಮೆಂಟ್ ಇಲ್ಲ, ಒಂದು ಎಂಜಾಯ್ಮೆಂಟ್ ಇಲ್ಲ. ಮಾತಿದ್ರೆ ಜಗಳ, ಕಿರಿಕು, ಕೂಗಾಟ, ಕಿರ್ಚಾಟ, ಅಳೋದು. ಇಂಟ್ರೆಸ್ಟೇ ಬರ್ತಾ ಇಲ್ಲ ಯಾರಿಗೂ ನೋಡ್ಬೇಕಂತ. ಬಟ್ ಏನಂದರೆ ಎಂಡ್ ಆಫ್ ದ ವೀಕ್ ಸುದೀಪ್ ಸರ್ ಬಂದ್ಬಿಟ್ಟು ಏನು ಮಾತಾಡ್ತಾರೆ, ಯಾರಿಗೆ ಏನು ಅಂತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಬಟ್ ಫನ್ ಆ್ಯಕ್ಟಿವಿಟೀಸ್ ಇಲ್ಲ. ನಾವು ಮಿಸ್ ಮಾಡ್ದಲೇ 9 ಬಿಗ್ ಬಾಸ್ ಶೋಸ್ ಕೂಡ ನೋಡಿದ್ದೀವಿ. ಯಾವೊಂದು ಶೋ ಇದೆ ಈ ಬಿಗ್ ಬಾಸ್ 10 ಏನಿದೆಲ್ಲ ತುಂಬ ವರ್ಸ್ಟ್ ಆಗಿ ನಡೀತಿದೆ ಅಷ್ಟೇ ಹೇಳೋದು ನಾನು. ಈ ಸಲದ ಬಿಗ್ ಬಾಸ್ ಶೋ ಹಾಳಾಗಿದ್ದೆ ಸಂಗೀತ ಮತ್ತು ವಿನಯ್ ಅವರಿಂದ ಅಂತ. ಇಲ್ಲ ಅವರಿಬ್ಬರಿಂದ ಅಂತಲ್ಲ, ಇಟ್ಸ್ ಲೈಕ್ ಎಲ್ಲರೂ ಒಬ್ಬರಿಂದಲೂ ಏನು ತಪ್ಪು ಮಾಡೋಕ್ಕಾಗಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ, ಹಂಗಾಗಿ ರಿಯಾಕ್ಟ್ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಸಂಗೀತ ವಿನಯ್ ಹೋಗಿದ ತಕ್ಷಣ ಮನೇಲಿ ಜಗಳ ಆಗಲ್ಲ ಅಂತ ಏನಿಲ್ಲ, ಜಗಳ ಇದ್ದೇ ಇರುತ್ತೆ. ನಮ್ರತ ಅವರನ್ನು ಮಾತಾಡೋ ಟೈಮಲ್ಲಿ ಮಾತಾಡಿದ್ದಾರೆ. ಮುಂಚೆ ಇತ್ತು ಬಟ್ ಇವಾಗ ಒಂಚೂರು ಸ್ವಲ್ಪ ಪರವಾಗಿಲ್ಲ. ಮಾತಾಡ್ತಾ ಇದ್ದಾಳೆ ಈಗೋ ಆಟಿಟ್ಯೂಡ್ ಜಾಸ್ತಿ ತೋರಿಸ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಅದ್ರಲ್ಲಿ ನೋಡ್ತಾ ಇತ್ತು ಇದ್ರೆ. ಓಕೆ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಿ? ಡ್ರೋನ್ ಪ್ರತಾಪ್ ಮುಂಚೆ ಚೆನ್ನಾಗಿ ಆಡ್ತಾ ಇದ್ದ, ಇವಾಗ ಯಾಕೋ ಫುಲ್ಲು ಡ್ರೋನ್ ಆಡ್ತಾ ಇಲ್ಲ ಮೇಲೆ. ಅದೊಂಚೂರು ಚೆನ್ನಾಗಿ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮ್ಮ ಮನಸ್ಸಿಗೆ. ಅವನನ್ನು ಜನ ಲೈಕ್ ಮಾಡ್ತಾ ಇದ್ದಾರೆ. ಅವನು ಚೆನ್ನಾಗಿ ಸ್ವಲ್ಪ ಗೇಮ್ ಆಡಬೇಕು. ಅವನು ಗೇಮ್ ಆಡದೆ ಸುಮ್ಮನೆ ಸದ್ದಾಮ್ ಥರ ಇರಬಾರ್ದು. ಸೊ ಗೇಮ್ ಚೆನ್ನಾಗಿ ಆಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಮಾತಾಡೋ ಟೈಮಲ್ಲಿ ಮಾತಾಡ್ಬೇಕು. ಆಕ್ಚುಲಿ ಅವನು ಮಾತಾಡೋ ಟೈಮಲ್ಲಿ ಮಾತಾಡಿದ್ರೆ ಅವನಿಗೂ ಅದು ವರ್ಕ್ ಆಲ್ಮೋಸ್ಟ್ ಆಲ್ ಡ್ರೋನ್ ಪ್ರತಾಪ್ ಅವರು ವಿನ್ ಅಂತೇಳಿ ಫಿಕ್ಸ್ ಆಗಿದ್ದಾರೆ. ಬಹಳಷ್ಟು ಕಡೆ ನೋಡಿದ್ರೆ ಬಾಸ್ ಅಲ್ಲಿ ಏನಂತಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ ಯಾವತ್ತೂ ವಿನ್ನಿಂಗ್ ಆಗೋದಿಲ್ಲ. ಇಟ್ಸ್ ಆಲ್ ಅಬೌಟ್ ರಿಯಾಲಿಟಿ ಶೋ. ನಾವು ವಿನ್ ಮಾಡಿಸ್ತೀವಿ ಅಂತಂದ್ರೆ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ನಿಜವಾಗ್ಲೂ ಕೊನೆವರೆಗೂ ಫಿನಾಲೆಗೆ ಬರೋ ತನಕ ಗೊತ್ತಾಗಲ್ಲ ಯಾರು ಫೈನಲಿಸ್ಟ್ ಅಂತಾನೂ ಗೊತ್ತಾಗಲ್ಲ, ಯಾರು ವಿನ್ ಆಗ್ತಾರೆ ಅಂತಾನೆ ಹೇಳಕ್ಕಾಗಲ್ಲ ಅಷ್ಟೇ. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಸುದೀಪ್ ಸರ್ ಚೆನ್ನಾಗಿ ನಡ್ಸ್ಕೊಡ್ತಾರೆ. ಬಟ್ ಕೆಲವೊಂದು ಟೈಮು ಅವರು ಮಾತಾಡೋ ಟೈಮಲ್ಲಿ ವಿನಯ್ಗೆ ಏನು ಮಾತಾಡ್ತಿಲ್ಲ ಅನ್ನೋ ಒಂದು ಒಪಿನಿಯನ್ ನನಗೆ ಜಾಸ್ತಿ ಇದೆ. ಬಟ್ ಅವರು ವಿನಯ್ಗೆ ಮಾತಾಡಬೇಕು, ವಿನಯ್ಗೆ ಅರ್ಥ ಮಾಡಿಸ್ಬೇಕು. ಅವ್ನು ಎಲ್ಲ ಟೈಮು ಕೂಗಾಡ್ಬಿಟ್ಟು ವೀಕೆಂಡ್ ಮಾತ್ರ ಸೈಲೆಂಟ್ ಆಗಿರ್ತಾನೆ. ಅದು ಕರೆಕ್ಟ್. ಆಕ್ಚುಲಿ ಏನು ಗೊತ್ತೇ ಇಲ್ಲ ಥರ ಇರ್ತಾನೆ. ಬಟ್ ಸುದೀಪ್ ಸರ್ ಒಂದ್ಸತಿ ಅವನಿಗೆ ಬೈಬೇಕು ಅನ್ನೋ ತುಂಬಾ ಆಸೆ ಇದೆ ನನಗೆ ಪರ್ಸ್ನಲ್ ಆಗಿ. ಗೊತ್ತಿಲ್ಲ ಯಾವಾಗ ಬೈತಾರೆ ಅಂತ ಹೇಳ್ಬಿಟ್ಟು. ಸುದೀಪ್ ಸರ್ ಏನಾರ ನೋಡಿದ್ರೆ ದಯವಿಟ್ಟು ಇದನ್ನೊಂದು ಎಡಿಸ್ಕೊಡಿ ನನಗೋಸ್ಕರ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಸರ್. ಬಗ್ಗೆ ಹೇಳೋದಾದ್ರೆ ನನ್ಗೆ ಬಂದಿರೋದು ನಮ್ಮ ಬಾಸ್ ಕಿಚ್ಚ ಬಾಸ್ ನೋಡೋದಕ್ಕೆ ಬಂದಿರೋದು. ಜೈ ಡಿ ಬಾಸ್, ಜೈ ಡಿ ಬಾಸ್. ಈ ಸಲ ಕಪ್ ಯಾರ್ದಾಗುತ್ತಂತೀರಾ? KCC ಡಿಸರ್ವ್ಡ್ ಗೆಲ್ಲಿ ಅಂತ ಹೇಳ್ತೀನಿ ಅಷ್ಟೇ. ಯಾರು ಆಡ್ತಾರೆ ಡಿಸರ್ವ್ಡ್ ಗೆಲ್ಲಿ. ಆಮೇಲೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇದೇ 29ನೇ ತಾರೀಕು ಕಾಟೇರ ಮೂವಿ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಎಲ್ಲರೂ ನೋಡಿ ನಮ್ಮ ಬಾಸ್ನ ಆರ್ಸಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಕಿಚ್ಚ. ಓಕೆ, ಡಿ ಬಾಸ್ ದರ್ಶನ್ ಸುದೀಪ್ ಇಲ್ಲೇ ಒಂದಾದ್ರು. ನಾವು ಯಾವಾಗಲೂ